ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ಕ್ಲಾಸ್ಗೆ ಸ್ವಾಗತವನ್ನು ಹೇಳುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಸರಕುಗಳ ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಅಂದ್ರೆ ನಾವು ಯಾವ ಸರಕುಗಳನ್ನು ಉಪಯೋಗಿಸ್ತೀವಿ ಆ ಎಲ್ಲ ಸರಕುಗಳನ್ನ ಯಾವ ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ನಾವು ಅನೇಕ ರೀತಿಯ ಸರಕುಗಳನ್ನ ಬಳಸ್ತೀವಿ. ದಿನನಿತ್ಯ ಜೀವನದಲ್ಲಿ ಅನೇಕ ರೀತಿಯ ಸರಕುಗಳನ್ನ ಬಳಸ್ತೀವಿ. ಆ ಎಲ್ಲ ಸರಕುಗಳನ್ನ ಯಾವ್ಯಾವ ಗುಂಪಿನಲ್ಲಿ, ಯಾವ ಆಧಾರದ ಮೇಲೆ ಅಥವಾ ಹೇಗೆ ಅವುಗಳನ್ನ ವಿಂಗಡಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ಈ ಮುಂದಿನ ಕನ್ಸೆಪ್ಟ್ ಅನ್ನು ನಾವು ತಿಳ್ಕೋಬೇಕಾದ್ರೆ ಈ ಸರಕುಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಅಂದಾಗ ಮಾತ್ರ ಆ ಮುಂದಿನ ಕನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ಕನ್ಸೆಪ್ಟ್ ಮೇಲೆ ನಿಮ್ಗೆ 4 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. ಎಷ್ಟು ಅಂಕ? 4 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. ಅದರಲ್ಲಿ ಮೊದಲನೇದು ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸ. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಬಹುದು. ಅಥವಾ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ. ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಹೇಳಿ 4 ಅಂಕಗೋಸ್ಕರ ಪ್ರಶ್ನೆಯನ್ನ ಕೇಳ್ತಾರೆ. ಒಂದು ವೇಳೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕು ಕೇಳಿದ್ರ ಅಂತಂದ್ರೆ ಎರಡನೇ ಪ್ರಶ್ನೆ ಅಂದ್ರೆ ಬದಲಿ ಸರಕು ಮತ್ತು ಪೂರಕ ಸರಕನ್ನ ಕೇಳೋದಿಲ್ಲ. ಅವಾಗ ಆ ಪೂರಕ ಸರಕು ಮತ್ತು ಬದಲಿ ಸರಕ 1 ಅಥವಾ 2 ಮಾರ್ಕ್ಸ್ಗೋಸ್ಕರ ಕೇಳಬಹುದು. ಒಂದು ವೇಳೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ಮೇಲೆ 4 ಅಂಕದ ಪ್ರಶ್ನೆಯನ್ನ ಕೇಳಿದ್ರೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳ ಮೇಲೆ 1 ಅಥವಾ 2 ಅಂಕದ ಪ್ರಶ್ನೆಯನ್ನ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಆ ಸಾಮಾನ್ಯ ಸರಕು ಅಂದ್ರೆ ಏನು, ಕೆಳದರ್ಜೆಯ ಸರಕು ಅಂದ್ರೆ ಏನು, ಬದಲಿ ಸರಕು ಅಂದ್ರೆ ಏನು ಮತ್ತು ಪೂರಕ ಸರಕುಗಳು ಅಂದ್ರೆ ಏನು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಸಾಮಾನ್ಯ ಸರಕುಗಳು, ನಾರ್ಮಲ್ ಗೂಡ್ಸ್. ಸೊ ಹಿಯರ್ ನಾರ್ಮಲ್ ಗೂಡ್ಸ್ ಮೀನ್ಸ್ ದಿ ಕ್ವಾಂಟಿಟಿ that a consumer demand increases and decreases or increases or decreases. ನಾವು ಇಲ್ಲಿ or ಅಂತ ಹೇಳೋಣ. Increases or decreases as the consumer's income increases or decreases. The normal goods are those goods when the consumer's demand or the consumer's income increases, the demand for normal goods will decreases. It means that whenever the consumer's income increases, the demand for the normal goods will also increase, and whenever the income of consumer will decreases, the demand for normal goods will also decreases. ಅಂದ್ರೆ ಒಂದು ವೇಳೆ ಅನುಭೋಗಿ ಆದಾಯ ಹೆಚ್ಚಾದರೆ ಸಾಮಾನ್ಯ ಸರಕುಗಳ ಬೇಡಿಕೆಯು ಹೆಚ್ಚಾಗುತ್ತದೆ ಮತ್ತು ಒಂದು ವೇಳೆ ಅನುಭೋಗಿ ಆದಾಯ ಕಡಿಮೆಯಾದರೆ ಸಾಮಾನ್ಯ ಸರಕುಗಳ ಬೇಡಿಕೆ ಕೂಡ ಕಡಿಮೆ ಆಗುತ್ತದೆ. ಅಂದ್ರೆ ಇಲ್ಲಿ ಅನುಭೋಗಿಯ ಬೇಡಿಕೆ ಮತ್ತು ಅನುಭೋಗಿಯ ಆದಾಯದ ನಡುವೆ ನೇರವಾದಂತಹ ಸಂಬಂಧವನ್ನ ನಾವಿಲ್ಲಿ ಕಾಣ್ತೀವಿ. There is a direct relationship between income and demand. So here, whenever the income increases, the demand for the normal goods will also increases, and whenever the income increases, the demand for the normal goods also decreases. So that those goods are called normal goods. So ಇಲ್ಲಿ ಅನುಭೋಗಿ ಆದಾಯ ಹೆಚ್ಚಾದಂತೆ ಬೇಡಿಕೆಯು ಹೆಚ್ಚಾಗುತ್ತದೆ, ಅನುಭೋಗಿ ಆದಾಯ ಕಡಿಮೆ ಆದಂತೆ ಬೇಡಿಕೆಯು ಕಡಿಮೆ ಆಗುತ್ತದೆ. ಅಂತಹ ಸರಕುಗಳಿಗೆ ನಾವು ಸಾಮಾನ್ಯ ಸರಕುಗಳು ಅಂತೇಳಿ ಕರಿತೀವಿ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ನೀವು ದಿನನಿತ್ಯ ಬಳಸುವಂತಹ ಸಾಮಗ್ರಿಗಳು ಅಥವಾ ದಿನನಿತ್ಯ ಬಳಸುವಂತಹ ಸರಕುಗಳು, ಮನೆಗಳಲ್ಲಿ ದಿನನಿತ್ಯ ಬಳಸುವಂತಹ ಸರಕುಗಳು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ತರಕಾರಿ ಆಗಿರ್ಬೋದು, ಬೆಳೆಗಳಾಗಿರ್ಬೋದು, ಹಾಲಾಗಿರ್ಬೋದು. ಸೊ ಇತ್ಯಾದಿ ವಸ್ತುಗಳ
ಬೇಡಿಕೆ ಯಾವಾಗ ಹೆಚ್ಚಾಗ್ತದೆ ಅಂತಂದ್ರೆ ಯಾವಾಗ ಈ ಅನುಭೋಗಿ ಆದಾಯ ಹೆಚ್ಚಾಗ್ತದೆ. ಸೊ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗಮನಿಸಬೇಕು, ನಾವು ಕೇವಲ ಮಧ್ಯಮ ವರ್ಗದ ಜನರ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಶ್ರೀಮಂತ ವರ್ಗದವರು ಹೆಚ್ಚಿನ ಆದಾಯ ಹೊಂದಿರೋದ್ರಿಂದ, ಹೆಚ್ಚಿನ ಹಣ ಹೊಂದಿರೋದ್ರಿಂದ ಅವರಿಗೆ ಎಷ್ಟು ಬೇಕಾದಷ್ಟು ಪ್ರಮಾಣದಲ್ಲಿ ಅದನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಕೆ, ಹಾಗಾಗಿ ನಾವು ದಿನನಿತ್ಯ ಈ ಕೂಲಿ ಮಾಡುವಂತಹ ಜನರು ಅಥವಾ ಸಾಮಾನ್ಯ ಜನರ ಜೀವನದ ಬಗ್ಗೆ ಅಥವಾ ಅವರ ಆದಾಯದ ಆಧಾರದ ಮೇಲೆ ಈ ಒಂದು ಕನ್ಸೆಪ್ಟ್ ಅನ್ನು ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ವೇಳೆ ಕೂಲಿ ಮಾಡುವಂತಹ ಜನ ಆಗಿರ್ಬೋದು ಅಥವಾ ಸಾಮಾನ್ಯ ಜನರ ಬೇಡಿಕೆಗಳಾಗಿರ್ಬೋದು ಯಾವಾಗ ಹೆಚ್ಚಾಗ್ತಾವಪ್ಪ ಅಂತಂದ್ರೆ ಯಾವಾಗ ಅವರ ಆದಾಯ ಹೆಚ್ಚಾಗ್ತದ, ಮತ್ತು ಯಾವಾಗ ಕಡಿಮೆ ಆಗ್ತದ ಅಂತಂದ್ರೆ ಯಾವಾಗ ಅವರ ಆದಾಯ ಕಡಿಮೆ ಆಗ್ತದ. ಸೊ ನಾವು ದಿನನಿತ್ಯ ಬಳಸುವಂತ ತರಕಾರಿ ಆಗಿರ್ಬೋದು, ಬೇಳೆಕಾಳಾಗಿರ್ಬೋದು, ಎಣ್ಣೆ ಆಗಿರ್ಬೋದು ಅಥವಾ ಹಾಲಾಗಿರ್ಬೋದು, ನಾವು ಯಾವ ದಿನನಿತ್ಯ ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ಉಪಯೋಗಿಸ್ತೀವಿ ಅಂತ ವಸ್ತುಗಳ ಬೇಡಿಕೆ ಯಾವಾಗ ಹೆಚ್ಚಾಗ್ತದ ಅಂತಂದ್ರೆ ಯಾವಾಗ ನಮ್ಮ ಆದಾಯ ಹೆಚ್ಚಾಗ್ತದ. ಓಕೆ, ಮತ್ತೆ ಯಾವಾಗ ಕಡಿಮೆ ಆಗ್ತದ ಅಂತಂದ್ರೆ ಯಾವಾಗ ನಮ್ಮ ಆದಾಯ ಕಡಿಮೆ ಆಗ್ತದ. ಸೊ ಅಂತ ಒಂದು ಸರಕುಗಳಿಗೆ ನಾವೇನು ಕರಿತೀವಿ, ಸಾಮಾನ್ಯ ಸರಕುಗಳು. ಸೊ ಸಾಮಾನ್ಯ ಸರಕುಗಳ ಬೇಡಿಕೆ ಮತ್ತು ಆದಾಯದ ನಡುವೆ ನೇರವಾದಂತಹ ಸಂಬಂಧವನ್ನ ನಾವಿಲ್ಲಿ ಕಾಣ್ತೀವಿ. ಅಂದ್ರೆ ಸಾಮಾನ್ಯ ಸರಕುಗಳ ಬೇಡಿಕೆ ಇದು ಎದರ ಮೇಲೆ ಅವಲಂಬನೆ ಆಗಿದೆ, ಅನುಭೋಗಿಯ ಆದಾಯದ ಮೇಲೆ ಅವಲಂಬನೆ ಆಗಿದೆ ಅಂತ ಹೇಳಿ ನಾವಲ್ಲಿ ನೋಡಬಹುದು. ಇನ್ನ ಎರಡನೇದು ಕೆಳ ದರ್ಜೆಯ ಸರಕುಗಳು, inferior goods. So the inferior goods are those goods when the consumer's income increases. When the consumer's income increases, the demand for inferior goods will decreases, and when the income of consumer decreases, the demand for inferior goods will increases. Those goods are called inferior goods. ವಿದ್ಯಾರ್ಥಿಗಳೇ, ಕೆಳದರ್ಜೆಯ ಸರಕುಗಳು ಅಂತಂದ್ರೆ ಯಾವಾಗ ಅನುಭೋಗಿಯ ಆದಾಯ ಹೆಚ್ಚಾಗುತ್ತದೆ, ಕೆಳದರ್ಜೆಯ ಸರಕುಗಳ ಬೇಡಿಕೆ ಕಡಿಮೆಯಾಗುತ್ತದೆ, ಮತ್ತು ಯಾವಾಗ ಆದಾಯ ಕಡಿಮೆ ಆಗುತ್ತದೆ, ಕೆಳದರ್ಜೆಯ ಸರಕುಗಳ ಬೇಡಿಕೆ ಏನಾಗ್ತದೆ, ಹೆಚ್ಚಾಗುತ್ತದೆ. ಅಂತಹ ಸರಕುಗಳಿಗೆ ನಾವು ಕೆಳದರ್ಜೆಯ ಸರಕು ಅಥವಾ ಗಿಫಿನ್ ಸರಕು ಅಂತ ಕರಿತೀವಿ. ನಾವು ಏನ್ ಕರಿತೀವಿ, ಗಿಫಿನ್ ಸರಕುಗಳು ಅಂತೇಳಿ ಕೂಡ ಕರಿತೀವಿ. ಸೊ ಇಲ್ಲಿ ಗಿಫಿನ್ ಅನ್ನುವಂತ ಅರ್ಥಶಾಸ್ತ್ರಜ್ಞ ಐರ್ಲೆಂಡಿನ ಒಬ್ಬ ಅರ್ಥಶಾಸ್ತ್ರಜ್ಞ, ಅವರು ಹೇಳೋ ಪ್ರಕಾರ ಐರ್ಲೆಂಡ್ ನಲ್ಲಿ ಯಾವಾಗ ಅನುಭೋಗಿಗಳ ಆದಾಯ ಅಥವಾ ಜನರ ಆದಾಯ ಹೆಚ್ಚಾಗುತ್ತದೆ ಆವಾಗ ಕೆಳದರ್ಜೆಯ ಸರಕುಗಳ ಬೇಡಿಕೆ ಕಡಿಮೆಯಾಗುತ್ತದೆ. ಅಂದ್ರೆ ಸಾಮಾನ್ಯವಾಗಿ ದಿನನಿತ್ಯ ಐರ್ಲೆಂಡ್ ನಲ್ಲಿ ಯಾವ ಜನ ಯಾವ ವಸ್ತುಗಳನ್ನ ಬಳಸ್ತಾರ ಆ ವಸ್ತುಗಳ ಬೇಡಿಕೆ ಕಡಿಮೆ ಆಗುತ್ತದೆ. ಯಾವಾಗಪ್ಪ ಅಂತಂದ್ರೆ ಯಾವಾಗ ಆ ಜನರ ಆದಾಯ ಹೆಚ್ಚಾಗುತ್ತದೆ. ಸೊ ಅವ್ರೇನ್ ಮಾಡ್ತಾರಲ್ಲಿ, ದಿನನಿತ್ಯ ಬಳಸುವಂತ ವಸ್ತುಗಳ ಬದಲಾಗಿ ಬೇರೆ ವಸ್ತುವನ್ನ, ಅದಕ್ಕಿಂತ ಹೆಚ್ಚಿನ ಗುಣಮಟ್ಟ ಅಥವಾ ಹೆಚ್ಚಿನ ತೃಪ್ತಿಯನ್ನು ಕೊಡುವಂತ ವಸ್ತುಗಳನ್ನ ಅವರು ಬಳಸ್ತಾರ. ಮತ್ತು ಯಾವಾಗ ಆದಾಯ ಕಡಿಮೆ ಆಗ್ತದ ಅವಾಗ ದಿನನಿತ್ಯ ಬಳಸುವಂತ ವಸ್ತುಗಳ ಬೇಡಿಕೆ ಹೆಚ್ಚಾಗ್ತದ ಅಂತ ಹೇಳಿ ಐರ್ಲೆಂಡಿನ ಅರ್ಥಶಾಸ್ತ್ರಜ್ಞ ಗಿಫಿನ್ ಅನ್ನೋರು ಆ ಒಂದು ವಾದವನ್ನ ವ್ಯಕ್ತಪಡಿಸಿದಾರ. ಹಾಗಾಗಿ ಈ ಕೆಳದರ್ಜೆಯ ಸರಕುಗಳಿಗೆ ನಾವು ಗಿಫಿನ್ ಸರಕುಗಳು ಅಂತ ಹೇಳಿ ಕೂಡ ಕರಿತೀವಿ. ಏನ್ ಕರಿತೀವಿ, ಗಿಫಿನ್ ಸರಕುಗಳು. ಸೊ ಪರೀಕ್ಷೆಯಲ್ಲಿ ಗಿಫಿನ್ ಸರಕುಗಳು ಅಂದ್ರೆ ಏನು ಅಂತ ಹೇಳಿ ಕೇಳಬಹುದು, ಅಥವಾ ಕೆಳದರ್ಜೆಯ ಸರಕುಗಳು ಅಂತ ಹೇಳಿ ಕೂಡ ಅಲ್ಲಿ ಕರಿಬಹುದು. ಯಾವುದೇ ಕನ್ಫ್ಯೂಷನ್ ಇಲ್ಲಿ ಬೇಡ. ಗಿಫಿನ್ ಸರಕುಗಳು ಕೂಡ ಅಂದ್ರೆ ಒಂದೇ, ಮತ್ತು ಸಾಮಾನ್ಯ ಸರಕುಗಳು ಕೆಳದರ್ಜೆಯ ಸರಕುಗಳು ಕೂಡ ಅಂದ್ರೆ ಒಂದೇ. ಯಾವುದೇ ಅಲ್ಲಿ ಕನ್ಫ್ಯೂಷನ್ ಬೇಡ. ಸೊ ಸಾಮಾನ್ಯವಾಗಿ ಕೆಳದರ್ಜೆಯ ಸರಕುಗಳಿಗೆ ನಾವು ಉದಾಹರಣೆ ಕೊಡೋದಾದ್ರೆ ಈ ರಾಗಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ನವಣೆ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಅಂತಹ ಸರಕುಗಳಿಗೆ ನಾವೇನೇನ್ ಕರಿತೀವಿ, ಕೆಳದರ್ಜೆಯ ಸರಕುಗಳು. ಸೊ ಇಲ್ಲಿ ಈ ಗಿಫಿನ್ ವ್ಯಕ್ತಪಡಿಸುವಂತ ಒಂದು ವಾದ ಅಥವಾ ಕೊಡುವಂತ ಉದಾಹರಣೆ ಅಂತಂದ್ರೆ, ಐರ್ಲೆಂಡ್ ನಲ್ಲಿ ಸಾಮಾನ್ಯವಾಗಿ ಜನ ಆಲೂಗಡ್ಡೆಯನ್ನು ಉಪಯೋಗಿಸ್ತಾರ. ಸೊ ಒಂದು ವೇಳೆ ಅಲ್ಲಿಯ ಅನುಭೋಗಿಗಳ ಆದಾಯ ಹೆಚ್ಚಾದ್ರೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಆಲೂಗಡ್ಡೆಯನ್ನ ಬಳಸೋ ಬದಲಾಗಿ ಮಾಂಸಾಹಾರಿಯನ್ನ ಹೆಚ್ಚು
ಬಳಸ್ತಾರ. ಯಾವಾಗ? ಆದಾಯ ಹೆಚ್ಚಾದಾಗ. ಸೊ ಆದಾಯ ಹೆಚ್ಚಾದಾಗ ಆಲೂಗಡ್ಡೆಯ ಬದಲಾಗಿ ಮಾಂಸಾಹಾರಿಯನ್ನ ಬಳಸೋದ್ರಿಂದ ಅವಾಗ ಆಲೂಗಡ್ಡೆ ಬೇಡಿಕೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಆಲೂಗಡ್ಡೆ ಇದು ಕೆಳ ದರ್ಜೆಯ ಸರಕು, ಮಾಂಸಾಹಾರಿ ಇದು ಮೇಲ್ದರ್ಜೆಯ ಸರಕು ಅಥವಾ ಸಾಮಾನ್ಯ ಸರಕು ಅಂತ ಹೇಳಿ ಕೂಡ ನಾವಲ್ಲಿ ಕರಿಬಹುದು. ಸೊ ಹಾಗಾಗಿ ಆಲೂಗಡ್ಡೆ ಬೇಡಿಕೆ ಏನಾಗ್ತದ? ಕಡಿಮೆ ಆಗ್ತದ. ಯಾವಾಗ? ಅಲ್ಲಿಯ ಅನುಭೋಗಿಗಳ ಆದಾಯ ಹೆಚ್ಚಾದಾಗ. ಆಲೂಗಡ್ಡೆ ಬೇಡಿಕೆ ಯಾವಾಗ ಹೆಚ್ಚಾಗ್ತದ? ಯಾವಾಗ ಅಲ್ಲಿಯ ಅನುಭೋಗಿಗಳ ಆದಾಯ ಕಡಿಮೆ ಆಗ್ತದ, ಅವಾಗ ಅದರ ಬೇಡಿಕೆ ಏನಾಗ್ತದ? ಹೆಚ್ಚಾಗ್ತದ. ಹಾಗಾಗಿ ಆಲೂಗಡ್ಡೆ ಇದು ಕೆಳ ದರ್ಜೆಯ ಸರಕು ಅಂತ ಹೇಳಿ ನಾವಿಲ್ಲಿ ಕರಿಬಹುದು. ಆದರೆ ಸಾಮಾನ್ಯವಾಗಿ ಈ ಕೆಲವು ಟೈಮಲ್ಲಿ ಕೆಳ ದರ್ಜೆಯ ಸರಕುಗಳು ಇವು ಸಾಮಾನ್ಯ ಸರಕುಗಳಾಗಿರ್ಬೋದು, ಇನ್ನು ಕೆಲವು ಟೈಮಲ್ಲಿ ಸಾಮಾನ್ಯ ಸರಕುಗಳು ಇವು ಕೆಳ ದರ್ಜೆಯ ಸರಕುಗಳು ಆಗಿರ್ಬೋದು. ದಿನನಿತ್ಯ ಹಾಗೆ ಉಳಿತದ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಕೆಳ ದರ್ಜೆಯ ಸರಕುಗಳಿಗೆ ಉದಾಹರಣೆ ಕೊಡೋದಾದ್ರೆ ಆಲೂಗಡ್ಡೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಆಮೇಲೆ ನವಣೆ ಆಗಿರ್ಬೋದು. ಮೆಕ್ಕೆಜೋಳ ಯಾಕಂತಂದ್ರೆ ಸಾಮಾನ್ಯವಾಗಿ ಈ ನಮ್ಮ ಕಡೆಗೆ ಮಡ್ಡಿ ಭಾಗದಲ್ಲಿ, ಅಂದ್ರೆ ನಮ್ಮ ಏರಿಯಾದಲ್ಲಿ ಮಡ್ಡಿ ಭಾಗದಲ್ಲಿ ದಿನನಿತ್ಯ ಜನ ಏನ್ ಮಾಡ್ತಾರ? ಮೆಕ್ಕೆಜೋಳವನ್ನ ಬಳಸ್ತಾರ. ಸೊ ಅಲ್ಲಿ ಆದಾಯ ಹೆಚ್ಚಾದ್ರೆ ಮೆಕ್ಕೆಜೋಳದ ಬದಲಾಗಿ ಜೋಳ, ಬಿಳಿ ಜೋಳ ಬಳಸಬಹುದು, ಅಥವಾ ಗೋಧಿಯನ್ನ ಬಳಸಬಹುದು, ಅಥವಾ ಇನ್ನಿತರ ವಸ್ತುಗಳಲ್ಲಿ ಬಳಸಬಹುದು. ಯಾವಾಗ? ಆದಾಯ ಹೆಚ್ಚಾದಾಗ. ಸೊ ಇಲ್ಲಿ ಈ ಆದಾಯ ಮತ್ತು ಕೆಳದರ್ಜೆಯ ಸರಕುಗಳ ಬೇಡಿಕೆ ಅದರ ನಡುವಿನ ಸಂಬಂಧ ಏನಂತಂದ್ರೆ ಋಣಾತ್ಮಕ ಸಂಬಂಧವನ್ನ ಕಾಣ್ತೀವಿ. ಋಣಾತ್ಮಕ ಸಂಬಂಧವನ್ನ ನಾವಿಲ್ಲಿ ಕಾಣ್ತೀವಿ. ಯಾಕೆ ಋಣಾತ್ಮಕ ಸಂಬಂಧ ಕಾಣ್ತೀವಿ ಅಂತಂದ್ರೆ ಆದಾಯ ಹೆಚ್ಚಾದಂತೆ ಕೆಳದರ್ಜೆ ಸರಕುಗಳ ಬೇಡಿಕೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಆದಾಯ ಕಡಿಮೆ ಆದಂತೆ ಕೆಳದರ್ಜೆ ಸರಕುಗಳ ಬೇಡಿಕೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಹಾಗಾಗಿ ಆದಾಯ ಮತ್ತು ಆ ಕೆಳದರ್ಜೆಯ ಸರಕುಗಳ ಬೇಡಿಕೆಯ ನಡುವೆ ಎಂತ ಸಂಬಂಧ ಇದೆ ಅಂತಂದ್ರೆ ಋಣಾತ್ಮಕ ಸಂಬಂಧ ಇದೆ ಅಂತ ಹೇಳಿ ನಾವಲ್ಲಿ ಹೇಳ್ಬೋದು. ಇನ್ನ ನೆಕ್ಸ್ಟ್ ಒನ್, ಸಬ್ಸ್ಟಿಟ್ಯೂಟ್ ಗೂಡ್ಸ್, ಬದಲಿ ಸರಕುಗಳು. ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ which are used as alternative to satisfy a particular need or a particular want. ಅಂತಂದ್ರೆ ಒಂದು ನಿರ್ದಿಷ್ಟ ಬಯಕೆಯನ್ನ ಈಡೇರಿಸಲಿಕ್ಕೆ, ನಾವು ಯಾವ ಸರಕುಗಳನ್ನ ಬಳಸ್ತೀವಿ ಅದರ ಬದಲಾಗಿ ಇನ್ನೊಂದು ಸರಕನ್ನ ಉಪಯೋಗಿಸುವುದು. ಯಾವ ಸರಕನ್ನ ಉಪಯೋಗಿಸ್ತೀವಿ ಅದರ ಬದಲಾಗಿ ಇನ್ನೊಂದು ಸರಕನ್ನ ಉಪಯೋಗಿಸುವುದು. ಅದಕ್ಕೆ ನಾವು ಏನಂತಿರ್ತೀವಿ ಅಂತಂದ್ರೆ ಬದಲಿ ಸರಕುಗಳು ಅಂತೇಳಿ ಕರಿತೀವಿ. ಒಂದು ನಿರ್ದಿಷ್ಟ ಬಯಕೆಯನ್ನು ಈಡೇರಿಸಲು ಒಂದು ಸರಕಿನ ಬದಲಾಗಿ ಇನ್ನೊಂದು ಸರಕನ್ನ ಉಪಯೋಗಿಸುವ ಸರಕುಗಳಿಗೆ ನಾವು ಬದಲಿ ಸರಕುಗಳು ಅಂತೇಳಿ ಇಲ್ಲಿ ಕರಿತೀವಿ. ಸಾಮಾನ್ಯವಾಗಿ ಉದಾಹರಣೆ ಕೊಡೋದಾದ್ರೆ ಟೀ ಅಂಡ್ ಕಾಫಿ, ಚಹಾ ಮತ್ತು ಕಾಫಿ. ಓಕೆ, ಸೊ ಚಹಾ ಮತ್ತು ಕಾಫಿಯನ್ನ ನಾವು ಒಟ್ಟಿಗೆ ಕೊಡೋದಿಲ್ಲ. ಒಂದು ವೇಳೆ ಚಹಾ ಕುಡಿದ್ರೆ ಕಾಫಿ ಕುಡಿಯೋದಿಲ್ಲ, ಕಾಫಿ ಕುಡಿದ್ರೆ ಚಹಾ ಕುಡಿಯೋದಿಲ್ಲ. ಅಟ್ ಎ ಟೈಮ್, ಒಂದೇ ಟೈಮ್ ಅಲ್ಲಿ ನಾವು ಚಹಾ ಮತ್ತು ಕಾಫಿಯನ್ನ ಉಪಯೋಗಿಸುವುದಿಲ್ಲ. ಅದಲ್ಲದೆ ಪೆಟ್ರೋಲ್ ಅಂಡ್ ಗ್ಯಾಸ್, ನೀವು ನೋಡಿರ್ಬೋದು, ಈಗ ಆಟೋ ರಿಕ್ಷಾ ಆಗಿರ್ಬೋದು, ಕೆಲವಷ್ಟು ಬೈಕ್ಗಳಾಗಿರ್ಬೋದು, ಒಂದು ಪೆಟ್ರೋಲ್ ಮೇಲೆ ಚಲಿಸ್ತಾವ ಅಥವಾ ಗ್ಯಾಸ್ ಮೇಲೆ ಚಲಿಸ್ತಾವ. ಎರಡೂ ವಸ್ತುಗಳನ್ನ, ಪೆಟ್ರೋಲ್ ಮತ್ತು ಗ್ಯಾಸ್ ಅನ್ನ ಒಟ್ಟಿಗೆ ಬಳಸೋದಿಲ್ಲ. ಅದು ಏನಾಗ್ತದ? ಬದಲಿ ಸರಕು ಅಂತ ಕರ್ತದ. ಯಾಕಂತಂದ್ರೆ ಸಪೋಸ್ ಒಂದು ವೇಳೆ ಪೆಟ್ರೋಲ್ ಬೆಲೆ ಅತಿ ಹೆಚ್ಚಾಗಿದ್ದರೆ ಆ ಬೈಕ್ ಆಗಿರ್ಬೋದು ಅಥವಾ ಆಟೋ ರಿಕ್ಷಾ ನಡೆಸುವಂತ ವ್ಯಕ್ತಿಗಳು ಏನ್ ಮಾಡ್ತಾರ? ಗ್ಯಾಸ್ ಅನ್ನ ಬಳಸ್ತಾರ. ಅಥವಾ ಹೋಟೆಲ್ಗಳಲ್ಲಿ ಚಹಾದ ಬೆಲೆ ಹೆಚ್ಚಾಗಿದ್ದು ಕಾಫಿ ಬೆಲೆ ಕಡಿಮೆ ಇದ್ರೆ ಏನ್ ಮಾಡಬಹುದು? ಅಲ್ಲಿ ಚಹಾ ಬದಲಾಗಿ ಕಾಫಿಯನ್ನ ಹೆಚ್ಚಿಗೆ ಬಳಸಬಹುದು. ಇನ್ನೊಂದು ಉದಾಹರಣೆ ನಾವು ನೋಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಅಂಡ್ ಸೋಲಾರ್ ಎನರ್ಜಿ. ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿ ಮತ್ತು ಸೋಲಾರ್ ಶಕ್ತಿ. ಸೊ ಈ ಸೋಲಾರ್ ಶಕ್ತಿ ಮತ್ತು ವಿದ್ಯುತ್ ಶಕ್ತಿಯನ್ನ ನಾವು ಒಟ್ಟಿಗೆ ಬಳಸೋದಿಲ್ಲ. ವಿದ್ಯುತ್ ಶಕ್ತಿ ಲಭ್ಯ ಇಲ್ಲ ಅಂತಂದ್ರೆ ನಾವೇನ್ ಮಾಡಬಹುದಲ್ಲಿ ಸೋಲಾರ್ ಶಕ್ತಿಯನ್ನ ಬಳಸಬಹುದು, ಅಥವಾ ಸೋಲಾರ್ ಶಕ್ತಿ ಇಲ್ಲ ಅಂತಂದ್ರೆ ನಾವು ವಿದ್ಯುತ್ ಶಕ್ತಿಯನ್ನ ಅಲ್ಲಿ ಬಳಸಬಹುದು. ಸೊ ಹೀಗೆ ಅನೇಕ ಉದಾಹರಣೆಗಳನ್ನ ಕೊಡಬಹುದು. ಯಾವುದಕ್ಕೆ?
ಬದಲಿ ಸರಕುಗಳಿಗೆ. ಓಕೆ, ಸೊ ಇಲ್ಲಿ ಈ ಬದಲಿ ಸರಕುಗಳ ನಡುವೆ ಅಥವಾ ಈ ಬದಲಿ ಸರಕುಗಳ ಬೇಡಿಕೆ ಮತ್ತು ಬೆಲೆಯ ನಡುವೆ ನಾವು ಯಾವ ಸಂಬಂಧವನ್ನು ಕಾಣ್ತೀವಿ? ಎಂತ ಸಂಬಂಧ ಇದೆ? ಋಣಾತ್ಮಕ ಸಂಬಂಧವನ್ನು ಕಾಣ್ತೀವಿ. ಒಂದು ವೇಳೆ ನಮಗೆ ಬೇಕಾಗುವಂತ ನಾವು ಉಪಯೋಗಿಸುವಂತಹ ಸರಕಿನ ಬೆಲೆ ಹೆಚ್ಚಾಗಿದ್ದರೆ ಬದಲಿ ಸರಕುಗಳ ಬೇಡಿಕೆ ಏನಾಗ್ತದ? ಹೆಚ್ಚಾಗ್ತದ. ಅಂದ್ರೆ ಬದಲಿ ಸರಕುಗಳ ಬೆಲೆ ಕಡಿಮೆ ಇದ್ದು ನಾವು ಬಳಸುವಂತ ವಸ್ತುವಿನ ಬೆಲೆ ಹೆಚ್ಚಾಗಿದ್ದರೆ ನಾವು ಬಳಸುವಂತ ವಸ್ತುವನ್ನ ಬಿಟ್ಟು ನಾವೇನ್ ಮಾಡ್ತೀವಿ? ಬದಲಿ ಸರಕನ್ನ ಹೆಚ್ಚಿಗೆ ಬಯಸ್ತೀವಿ. ಹಾಗಾಗಿ ಅಲ್ಲೇನಾಗ್ತಾ ಇದೆ? ನಾವು ಉಪಯೋಗಿಸುವಂತಹ ವಸ್ತುಗಳ ಬೆಲೆ, ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಹೆಚ್ಚಾಗಿದ್ದರೆ ನಾವು ಬೇರೆ ಸರಕನ್ನ, ಅದಕ್ಕೆ ಇರುವಂತಹ ಬದಲಿ ಸರಕನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ. ಸೊ ಇಲ್ಲಿ ಬೆಲೆ ಹೆಚ್ಚಾದಂತೆ ಬದಲಿ ಸರಕುಗಳ ಬೇಡಿಕೆ ಏನಾಗ್ತದ? ಹೆಚ್ಚಾಗ್ತದ. ಹಾಗಾಗಿ ಬೆಲೆ ಮತ್ತು ಬೇಡಿಕೆ ನಡುವೆ ನೇರ ಸಂಬಂಧವನ್ನ ಕಾಣ್ತೀವಿ ನಾವು. ಬೆಲೆ ಮತ್ತು ಬೇಡಿಕೆಯ ನಡುವೆ, ಅದರ ಬೇಡಿಕೆ ಬದಲಿ ಸರಕುಗಳ ಬೇಡಿಕೆ ಮತ್ತು ಬೆಲೆಯ ನಡುವೆ ನೇರ ಸಂಬಂಧವನ್ನು ಕಾಣ್ತೀವಿ. ದೇರ್ ಇಸ್ ಅ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂಡ್ price of the commodity. Whenever the price of the commodity increases, which are normally used, so if the price of that good will increase, the demand for substitute goods will also increase. So there is a direct relationship between substitute goods and price. Last one, complementary goods. ಪೂರಕ ಸರಕುಗಳು, complementary goods. So complementary goods are those goods which are consumed together to satisfy a particular want. The complementary goods are those goods which are used for satisfy a particular need or particular want. So ಇಲ್ಲಿ ಒಂದು ನಿರ್ದಿಷ್ಟ ಬಯಕೆಯನ್ನು ಈಡೇರಿಸಲು ಎರಡು ಸರಕುಗಳನ್ನು ಒಟ್ಟಾರೆಯಾಗಿ ಉಪಯೋಗಿಸುವುದು, ಅಂದ್ರೆ ಒಟ್ಟಿಗೆ ಉಪಯೋಗಿಸುವಂತಹ ಸರಕುಗಳಿಗೆ ನಾವು ಪೂರಕ ಸರಕುಗಳು ಅಂತೇಳಿ ಕರಿತೀವಿ. ಸೊ ಒಂದು ಬಯಕೆಯನ್ನ ಈಡೇರಿಸಲು ನಾವು ಒಟ್ಟಿಗೆ ಉಪಯೋಗಿಸುವಂತಹ ಸರಕುಗಳಿಗೆ ನಾವೇನು ಕರಿತೀವಿ? ಪೂರಕ ಸರಕುಗಳು ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಸೊ ಪೂರಕ ಸರಕುಗಳ ಉದಾಹರಣೆ ಅಂತಂದ್ರೆ ಪೆನ್ ಅಂಡ್ ಇಂಕ್, ಪೆನ್ ಮತ್ತು ಶಾಹಿ. ಸೊ ಶಾಹಿ ಇಲ್ಲದೆ ಪೆನ್ ಇರೋದಿಲ್ಲ. ಸೊ ಆ ಪೆನ್ನಿನಲ್ಲಿ ಶಾಹಿ ಇದ್ದಾಗ ಮಾತ್ರ ಆ ಪೆನ್ನಿಗೆ ಒಂದು ಬೆಲೆ ಪೆನ್ನನ್ನು ನಾವು ಉಪಯೋಗಿಸಬಹುದು. ಸೊ ನಾವು ಬರೆಯುವಂತ ನಮ್ಮ ಬಯಕೆಯನ್ನ ಯಾವಾಗ ಈಡೇರಿಸಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಯಾವಾಗ ನಮ್ಮ ಬಳಿ ಪೆನ್ ಮತ್ತು ಆ ಪೆನ್ನಲ್ಲಿರುವಂತ ಶಾಹಿ ಇರ್ತಾ ಇದೆ, ಅವಾಗ ಮಾತ್ರ ಅದನ್ನ ಬಳಸಲಿಕ್ಕೆ ಸಾಧ್ಯ ಇದೆ. ಎರಡನೇ ಉದಾಹರಣೆ ಟೀ ಅಂಡ್ ಶುಗರ್. ಸಾಮಾನ್ಯವಾಗಿ ಚಹಾ ಮಾಡಲಿಕ್ಕೆ ನಾವೇನ್ ಬಳಸ್ತೀವಿ? ಸಕ್ಕರೆಯನ್ನ ಬಳಸ್ತೀವಿ. ಓಕೆ, ಸೊ ಸಕ್ಕರೆ ಇಲ್ಲ ಅಂತಂದ್ರೆ ಅದಕ್ಕೆ ಚಹಾ ಅಂತ ಅನ್ನೋದಿಲ್ಲ. ಇತ್ತೀಚೆಗೆ ಈ ಶುಗರ್ಲೆಸ್ ಟೀ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಶುಗರ್ ಪೇಷಂಟ್ಸ್ ಜಾಸ್ತಿ ಆಗೋದ್ರಿಂದ ಅಲ್ಲೇನಾಗ್ತಾ ಇದೆ? ಸಕ್ಕರೆ ಇಲ್ಲದೆ ಕೂಡ ಚಹಾವನ್ನ ಬಳಸ್ತಾ ಇದೆ. ಅದನ್ನು ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ಹೊರತುಪಡಿಸ್ತಾ ಇದೀವಿ, ಬಿಟ್ಟು ಬಿಡ್ತಾ ಇದೀವಿ. ಸಾಮಾನ್ಯವಾಗಿ 90% ಆಫ್ ದ ಪೀಪಲ್ ಚಹಾವನ್ನ ಬಳಸಬೇಕಾದ್ರೆ ಅಥವಾ ಚಹಾವನ್ನು ತಯಾರಿಸಬೇಕಾದ್ರೆ ಸಕ್ಕರೆಯನ್ನ ಉಪಯೋಗಿಸಲೇಬೇಕಾಗ್ತದೆ. ಹಾಗಾಗಿ ಟೀ ಅಂಡ್ ಶುಗರ್ ಅಂತ ಹೇಳ್ಬೋದು. ಇನ್ನೊಂದು ಬೈಕ್ ಅಂಡ್ ಪೆಟ್ರೋಲ್. ಬೈಕ್ ಯಾವಾಗ ಓಡ್ಲಿಕ್ಕೆ ಸಾಧ್ಯ ಇದೆ? ಬೈಕ್ ಅಲ್ಲಿ ಪೆಟ್ರೋಲ್ ಅಥವಾ ಗ್ಯಾಸ್ ಇದ್ದಾಗ ಮಾತ್ರ ಬೈಕ್ ಅನ್ನ ಚಲಾಯಿಸಲಿಕ್ಕೆ ಸಾಧ್ಯ ಇದೆ. ಸೊ ವಿದೌಟ್ ಪೆಟ್ರೋಲ್ ಅಂಡ್ ವಿದೌಟ್ ಗ್ಯಾಸ್ ವಿ ಕೆನಾಟ್ ರೈಡ್ ಅ ಬೈಕ್. ಇಸ್ ಇಟ್? ಸೊ ಇಲ್ಲಿ ಪೆಟ್ರೋಲ್ ಅಥವಾ ಗ್ಯಾಸ್ ಇದ್ದಾಗ ಮಾತ್ರ ಆ ಬೈಕ್ ಅನ್ನು ನಾವು ಅಲ್ಲಿ ಚಲಾಯಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಬೈಕ್ ಮತ್ತು ಬೈಕ್ ಇದ್ರೆ ಪೆಟ್ರೋಲ್ ಇರಬೇಕು, ಪೆಟ್ರೋಲ್ ಇದ್ರೆ ಬೈಕ್ ಕೂಡ ಇರಬೇಕು. ಹಾಗಾಗಿ ಈ ಎರಡೂ ವಸ್ತುಗಳನ್ನ ಒಟ್ಟಿಗೆ ಉಪಯೋಗಿಸ್ತೀವಿ. ಅಂತಹ ವಸ್ತುಗಳಿಗೆ ನಾವೇನು ಕರಿತೀವಿ? ಪೂರಕ ಸರಕುಗಳು ಅಂತ ಹೇಳಿ ನಾವಿಲ್ಲಿ ಕರೀತೀವಿ. ಸೊ ಇಲ್ಲಿ ಬೆಲೆ ಮತ್ತು ಪೂರಕ ಸರಕುಗಳ ನಡುವೆ
ಋಣಾತ್ಮಕ ಸಂಬಂಧವನ್ನ ನಾವು ಕಾಣ್ತೀವಿ. ಪೂರಕ ಸರಕುಗಳ ಬೇಡಿಕೆ ಮತ್ತು ಬೆಲೆಯ ನಡುವೆ ಋಣಾತ್ಮಕ ಸಂಬಂಧವನ್ನ ಕಾಣ್ತೀವಿ. ಇಲ್ಲಿ ನಾವು ಏನೇನು ವಸ್ತುಗಳನ್ನ ಉಪಯೋಗಿಸ್ತೀವಿ ಆ ವಸ್ತುಗಳ ಬೆಲೆ ಹೆಚ್ಚಾದರೆ ಪೂರಕ ಸರಕುಗಳ ಬೆಲೆ ಕೂಡ ಏನಾಗ್ತದ, ಹೆಚ್ಚಾಗ್ತದ. ಪೂರಕ ಸರಕುಗಳ ಬೆಲೆ ಕೂಡ ಹೆಚ್ಚಾಗಿರ್ತದ ಅಥವಾ ಪೂರಕ ಸರಕುಗಳ ಬೇಡಿಕೆ ಏನಾಗ್ತದ, ಅಲ್ಲಿ ಹೆಚ್ಚು ಆಗ್ತದ ಅಂತ ಹೇಳಿ ನಾವಲ್ಲಿ ನೋಡಬಹುದು. ಸೊ ಇದಿಷ್ಟು ಸರಕುಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ಸಾಮಾನ್ಯ ಸರಕುಗಳು ಅಂದ್ರೆ ಯಾವಾಗ ಬೇಡಿಕೆ ಹೆಚ್ಚಾಗ್ತದ ಸಾಮಾನ್ಯ ಸರಕುಗಳದು, ಯಾವಾಗ ಅನುಭೋಗಿ ಆದಾಯ ಹೆಚ್ಚಾಗ್ತದ. ಮತ್ತು ಅನುಭೋಗಿ ಆದಾಯ ಯಾವಾಗ ಕಡಿಮೆ ಆಗ್ತದ ಅವಾಗ ಸಾಮಾನ್ಯ ಸರಕುಗಳ ಬೇಡಿಕೆ ಕಡಿಮೆ ಆಗ್ತದ. ಅಂತ ಸರಕುಗಳಿಗೆ ಸಾಮಾನ್ಯ ಸರಕು ಅಂತ ಕರಿತೀವಿ. ಕೆಳದರ್ಜೆ ಸರಕು ಅಂತಂದ್ರೆ ಯಾವಾಗ ಅನುಭೋಗಿ ಆದಾಯ ಹೆಚ್ಚಾಗ್ತದ, ಕೆಳದರ್ಜೆ ಸರಕು ಬೇಡಿಕೆ ಕಡಿಮೆ ಆಗ್ತದ. ಮತ್ತು ಯಾವಾಗ ಅನುಭೋಗಿ ಆದಾಯ ಕಡಿಮೆ ಆಗ್ತದ ಅವಾಗ ಕೆಳದರ್ಜೆ ಸರಕುಗಳ ಬೇಡಿಕೆ ಹೆಚ್ಚಾಗ್ತದ. ಅಂತಹ ಸರಕುಗಳಿಗೆ ನಾವೇನು ಕರಿತೀವಿ, ಕೆಳದರ್ಜೆ ಸರಕು ಅಂತ ಕರಿತೀವಿ. ಬದಲಿ ಸರಕುಗಳು ಅಂತಂದ್ರೆ ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುವನ್ನು ಉಪಯೋಗಿಸುವುದಕ್ಕೆ ನಾವು ಬದಲಿ ಸರಕು ಅಂತ ಕರಿತೀವಿ. ಆಮೇಲೆ ಪೂರಕ ಸರಕುಗಳು ಅಂತಂದ್ರೆ ಒಟ್ಟಾರೆಯಾಗಿ ಉಪಯೋಗಿಸುವಂತಹ ಸರಕುಗಳಿಗೆ ನಾವು ಪೂರಕ ಸರಕುಗಳು ಅಂತೇಳಿ ಕರಿತೀವಿ. ಓಕೆ, ಸೊ ಈ ಆಧಾರದ ಮೇಲನೆ ನಾವು ನಾಳೆ ಕ್ಲಾಸಲ್ಲಿ ಅಥವಾ ಮುಂದಿನ ಕ್ಲಾಸಲ್ಲಿ ಬೇಡಿಕೆಯನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಬೇಡಿಕೆಯಲ್ಲಿನ ಪಲ್ಲಟಗಳು ಮತ್ತು ಬೇಡಿಕೆ ರೇಖೆಯಲ್ಲಿನ ಚಲನೆಗಳನ್ನು ನೋಡ್ತಾ ಇದೀವಿ. ಅದನ್ನ ತಿಳ್ಕೊಳ್ಳಿಕ್ಕೆ ನಮ್ಗ ಸಹಾಯ ಆಗ್ತದ. ಓಕೆ, ಸೊ ಇಲ್ಲಿವರೆಗೆ ನಾವು ಸರಕುಗಳನ್ನ ಅಥವಾ ಸರಕುಗಳ ಪ್ರಕಾರಗಳನ್ನ ನೋಡಿದ್ವಿ. ಮುಂದಿನ ಕ್ಲಾಸ್ ಅಲ್ಲಿ ಇದರ ಮುಂದಿನ ಒಂದು ಕನ್ಸೆಪ್ಟ್ ಅನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.